ರಾಜ್ಯ ಸರ್ಕಾರದ ಶೋಕಿಯಿಂದ 11 ಜನ ಸಾವನ್ನಪ್ಪಿದ್ರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ಶೋಕಿಯಿಂದ 11 ಜನ ಬಲಿಯಾದ್ರು. ರಾಜ್ಯದಲ್ಲಿರೋದು ನಿರ್ಲಜ್ಜ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇನ್ನು ಸರ್ಕಾರದ ಗೌಪ್ಯ ಇಲಾಖೆ ಏನು ಮಾಡ್ತಾ ಇತ್ತು? ದಯಾನಂದ್ ಮಾಹಿತಿ ಕೊಡಲಿಲ್ಲ ಅಂತ ಸಿಎಂ ಹೇಳ್ತಾರೆ. ದಯಾನಂದ್ ಅವರನ್ನ ಅಮಾನತು ಮಾಡಲಾಯಿತು. ಕೆಲ ಅಧಿಕಾರಿಗಳ ಮೇಲೆ ಕಾಟಾಚಾರಕ್ಕೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ತಮ್ಮ ಶೋಕಿ ಹಾಗೆ ಕ್ರೆಡಿಟ್ ಸಲುವಾಗಿ 11 ಜನರ ಬಲಿಯನ್ನ ತೆಗೆದುಕೊಳ್ತು. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ದಯಾನಂದ್ ಮಾಹಿತಿಯನ್ನ ಕೊಡಲಿಲ್ಲ ಅಂತ ಹೇಳಿ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯಾನಂದ ಗೊತ್ತಿದ್ದು ನಮ್ದು ನಾವೆಲ್ಲ ಪ್ರಶ್ನೆ ಮಾಡಿದ್ವಿ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ. ಅಲ್ಲಿ ಜನ ಸತ್ತ ನಂತರವೂ ಸಹಿತ ನಿಮ್ದು ವಿಧಾನಸೌಧದ ಮುಂದಿದ್ದು ನಿಮ್ದು ಸೆಲೆಬ್ರೇಷನ್ ನಡೆದಿತ್ತು. ಮತ್ತು ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ನಿಮ್ಮ ಉಪಮುಖ್ಯಮಂತ್ರಿಗಳು ವೀರಾವೇಶದಿಂದ ನಾವೇ ಅವ್ರನ್ನ ಕೋಚಿಂಗ್ ಕೊಟ್ಟು ಗೆಲ್ಲಿಸಿದಂಗೆ ಹೋಗಿ ಬಂದಾರ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ, ಇಲ್ಲ ದಯಾನಂದ್ ಅವ್ರದ್ದು ಏನು ತಪ್ಪಿತ್ತು ಅಂತಂದ್ರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ. ನಾನು ಕೇಳಿದ್ರು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನಿಮ್ಮವರೊಬ್ಬರು ಅಧಿಕಾರಿ ಇದ್ರಲ್ಲ ನಿಂಬಾಳ್ಕರ್ ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರು DGP ಅವ್ರೇನ್ ಮಾಡ್ತಾ ಇದ್ರು? ಅವ್ರ್ಯಾಕೆ ಕೇಳ್ತಿದ್ರು? ಅಂದ್ರೆ ತಮಗೆ ಹ್ಯಾಂಗ ಬೇಕಾದಂಗೆ ಮಾತಾಡೋದು. ನಿಮ್ಮೊಬ್ಬರು ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ, ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮೊಬ್ಬ ಅಧಿಕಾರಿ ಇದ್ರೆ ಇಲ್ಲ, ಅವ್ರ್ಯಾಕೆ ತಿಳಿಸಿಲ್ಲ? ಅವ್ರ ಬಗ್ಗೆ ಏನ್ ಕ್ರಮ? ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 2 ಪೋಸ್ಟ್ ಇದ್ದು ಒಂದರಿಂದ ಒಳಗಡೆ ಮಾಡಿದ್ರಿ. ಏನ್ ದೊಡ್ಡ ಮಹಾ ಮಾಡಿದ್ರಿ ನೀವು? ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆ ಸುಣ್ಣ. ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡ್ಬೇಕಾದ್ರೆ ಮೊದಲು DK ಶಿವಕುಮಾರ್ ಮಾಡೋದು. ಇವ್ರದ್ದು ಫಸ್ಟ್ ಸ್ಯಾಕ್. ಮತ್ತು ಗೋವಿಂದರಾಜನ್ ಬಿಡುಗಡೆ ಮಾಡಿ, ಬ್ಯಾರೇಜರಾಜ ಸಸ್ಪೆಂಡ್, FIR, ಗೋವಿಂದರಾಜಿಗೆ ಬಿಡುಗಡೆ. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾರೆ. ನೀವು ನೆನ್ಪಿಟ್ಕೊಳ್ಳಿ, ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಜನ ಮರೆತರು ಅಂತಂದ್ರೆ ಮಾಡ್ತಾರೆ. ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ 11 ಅಮಾಯಕ ಜೀವಗಳು ಬಲಿಯಾಗಿವೆ. ಸಾಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯಾನಂದ ಗೊತ್ತಿದ್ದು ನಮ್ದು